ನಮಸ್ಕಾರ ಕರ್ನಾಟಕ. ಕೊನೆಗೂ ಚೆನ್ನೈಯಲ್ಲಿ ಒಂದಿನ ಇಲ್ಲೇ ಆಲ್ಟಾಗಿ ನಮ್ಮ ಫ್ರೆಂಡ್ ಬೆಳಗ್ಗೆ ಎದ್ದು ನಮ್ಮ ಫ್ರೆಂಡ್ ಮಾಡಿರೋಂಥ ಪುಳಿಯೋಗರೆ ತಿನ್ಕೊಂಡು ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯಿ ಹೇಳಿ ಇವಾಗ ಕರೆಂಟ್ಲಿ ನಾನು ಚೆನ್ನೈ ಏರ್ಪೋರ್ಟಲ್ಲಿ ಇದ್ದೀನಿ. ಎಲ್ಲ ಮರ ಗಿಡಗಳೆಲ್ಲ ಬೆಳೆದ್ಬಿಟ್ಟು ಏನಪ್ಪ ಇದು ಅಂತಲೇ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಹೊರಗಡೆ ಎಂಟ್ರಿ ಕೊಡ್ತಿದ್ದಂಗೆ ಒಂದು ದೇವಸ್ಥಾನ ನೋಡ್ಬೋದು. ಇದೊಂಥರ ಏನೋ ಒಂಥರ ಸ್ಪಿರಿಚುವಲ್ ಚೆನ್ನಾಗೈತೆ ಗುರು. ಅಂದರೆ ಏರ್ಪೋರ್ಟಿಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ನಾವು ದೇವಸ್ಥಾನ ನೋಡ್ತಾ ಇರೋದು. ನನ್ನ ಫ್ಲೈಟಿಂದು ಬಂದು ಟರ್ಮಿನಲ್ 1 3 ಗಂಟೆಗೆ ಇರೋವಂಥ ಫ್ಲೈಟು. ಸೊ ಇವಾಗ ಟರ್ಮಿನಲ್ 1 ಎಲ್ಲಿ ಅಂತ ಹುಡುಕಬೇಕು. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾಯಿದ್ದೀನಿ, ಫುಲ್ ಜೋಶಲ್ಲಿದ್ದೀನಿ. ಆ್ಯಕ್ಚುಲಿ ಬೆಂಗಳೂರಿಂದ ಹತ್ತಬೇಕು ಅಂತ ಇದ್ದಿದ್ದು, ಬೆಂಗಳೂರಲ್ಲಿ ಫ್ಲೈಟ್ ಚಾರ್ಜ್ ಜಾಸ್ತಿ ಇದ್ದಿದ್ದ ಕಾರಣ ಸೊ ಬೆಂಗಳೂರಲ್ಲಿ ಹತ್ತಕ್ಕಾಗಿಲ್ಲ. ಚೆನ್ನೈಯಲ್ಲಿ ಹತ್ತುತ್ತಾ ಇದ್ದೀನಿ. ನೋಡೋಣ ಯಾವ ಥರ ಏನು ಗೊತ್ತಾ. ಹೊರ್ಗಡೆಯಿಂದ ಏನು ಅಷ್ಟೊಂದೇನು ಡಿಫ್ರೆಂಟ್ ಏನು ಕಾಣ್ತಾ ಇಲ್ಲ. ಅಂದರೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಇರೋ ಥರ ಏನಿಲ್ಲ. ಅಂದರೆ ಬೆಂಗಳೂರು ಏರ್ಪೋರ್ಟು ನೋಡೋಕ್ಕೇ ಕ್ರೇಜಿ. ಅಂದರೆ ಬೆಂಗಳೂರು ಏರ್ಪೋರ್ಟು ಮೇನ್ ರೋಡಿಂದ ನಾವು ಸ್ವಲ್ಪ ಒಳಗಡೆ ಹೋಗಬೇಕು. ಅಂದರೆ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ, ಅದಕ್ಕೆ ಸಪ್ರೇಟ್ ರೋಡ್ ಮಾಡೋರೆ. ಬಟ್ ಇಲ್ಲಿ ಚೆನ್ನೈ ಏರ್ಪೋರ್ಟ್ ಏನಪ್ಪ ಅಂತಂದರೆ ಸಪ್ರೇಟ್ ರೋಡ್ ಏನಿಲ್ಲ ಗುರು, ಮೇನ್ ರೋಡು ಪಕ್ಕದಲ್ಲೇ ಏರ್ಪೋರ್ಟು. ಅಲ್ಲಿ ಈ ಏರ್ಪೋರ್ಟ್ ರೂಲ್ಸ್ ಏನು ಅಂತ ಅಂದರೆ ಇನ್ನೊಂದು ಈ ಮೊಬೈಲ್ ಚಾರ್ಜರು ಮತ್ತು ಪವರ್ ಬ್ಯಾಂಕ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಯಾವುದನ್ನು ನಾವು ಬ್ಯಾಗಲ್ಲಿ ಕ್ಯಾರಿ ಮಾಡೋಂಗಿಲ್ಲ. ಅದೇ ಸಪ್ರೇಟು ಒಂದು 5 kg ಲಗೇಜ್ ಅಂತ ಕೊಟ್ಟಿರ್ತಾರೆ. ಅಂದರೆ 5 kg ಲಗೇಜು ಅದನ್ನು ನಾವು ಏರೋಪ್ಲೇನ್ ಒಳಗಡೆ ನಮ್ಮ ಜೊತೆನೇ ಇಟ್ಕೊಂಡು ಹೋಗ್ಬೋದು. ಒಂದು ಬ್ಯಾಗಲ್ಲಿ ಆಗಿರ್ಬೋದು, ಇಲ್ಲ ಹ್ಯಾಂಡ್ ಬ್ಯಾಗು ಏನರಲ್ಲಾದರೂ ಅದನ್ನ ಇಟ್ಕೊಂಡು ಹೋಗ್ಬೋದು. ಇನ್ನು ಮಿಕ್ಕಿದ್ದು 15 kg ಅಂತ ಕೊಟ್ಟವ್ರೆ. 15 kg ಅದು ಅರೈವಲ್ಲು. ಅಂದರೆ 15 kg ಬ್ಯಾಗ್ನ ನಾವು ಮಾಮೂಲಿ ಅಲ್ಲಿ ಇವ್ರಿಗೆ ಕೊಡ್ಬೋದು. ಅವ್ರು ಕೊಟ್ಟರೆ ಅವ್ರು ತೊಗೊಂಬಂದು ಅಲ್ಲಿ ನಾವು ಎಲ್ಲಿ ಇಳಿತೀವಿ ಅಲ್ಲಿ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ್ಯಾವ ಫ್ಲೈಟ್ ಬಂದಿರೋದು, ಅರೈವ್ ಯಾವ್ಯಾವ ಆಗೈತೆ, ಆನ್ ಟೈಮು ಬರೋದು ಎಲ್ಲ ಪ್ರತಿಯೊಂದೂ ಇಲ್ಲಿ ಹಾಕವನೆ. ಇದರಲ್ಲಿ ಕೊಚ್ಚಿ, ಡೆಲ್ಲಿ, ಜೈಪುರ್, ಕೊಯಂಬತ್ತೂರು ಇವೆಲ್ಲ ಬಂದಿದೆ. ಇನ್ನು ಮಧುರೈ, ವಿಜಯವಾಡ, ಕೋಲ್ಕತ್ತಾ ಇವೆಲ್ಲ ಬರಬೇಕು. ಅದು ಲಿಫ್ಟ್ ಐತೆ. ಮೇ ಬಿ ಈ ಲಿಫ್ಟಲ್ಲೇ ನಾವು ಹೋಗೋದು. ಏನು ಕರೆಕ್ಟಾಗಿ ಹಾಕಿ ಇಲ್ವಲ್ಲಪ್ಪ ಇಲ್ಲಿ, ಹೆಂಗಪ್ಪ ಹೋಗೋದು? ಇದು ಟರ್ಮಿನಲ್ 1 ಇದು ಗೋಯಿಂಗ್ ಲಿಫ್ಟು ಸೆಕೆಂಡ್ ಫ್ಲೋರ್. ಓಕೆ. ಸೊ ಲಿಫ್ಟಲ್ಲಿ ಹೋಗಿ ಸೆಕೆಂಡ್ ಫ್ಲೋರ್ ಪ್ರೆಸ್ ಮಾಡಬೇಕಂತೆ. ಲಿಫ್ಟ್ ಮಾಡ್ತಾ ಇದೆ. ಓಕೆ, ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್. ಓಕೆ, ಮೇ ಬಿ ಇದೆ ಅನ್ಕೊಂತೀನಿ. ಏನು ಗುರು ಇದು? ಕೆಳಗಡೆ ಹೆಂಗಿರುತ್ತೆ ಅಂದ್ಕೊಂಡೆ, ಮೇಲ್ಗಡೆ ಹಿಂಗೈತೆ ನೋಡ್ರಿ. ನಾನು ಕೆಳಗಡೆ ನೋಡ್ಬಿಟ್ಟು ಏನು ಬೆಂಗಳೂರು ಥರ ಏನಿಲ್ಲ ಖಡಕ್ಕಾಗಿ ಅಂತಿದೆ. ಸೊ ನೋಡಿ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ ಹಂಗೆ. ಫಸ್ಟು ಮೇಲ್ಗಡೆ ಫ್ಲೋರಲ್ಲಿ ಐತೆ ನೋಡಿ, ಹಿಂದೆ ಅಲ್ಲಿ ನೋಡಿ ಟ್ರೈನ್ ಹೋಗ್ತೈತೆ ಗುರು. ಇಲ್ಲಿ ಆಪೋಸಿಟ್ ಗುರು. ಅಂದರೆ ಅದು ಮೆಟ್ರೋ ಅದು ನೋಡ್ರಿ. ನಮ್ಗೆ ಯಾಕೆ ಈ ಕಡೆಯಿಂದ ಕರ್ಕೊಂಬರಲಿಲ್ಲ ಆಟೋದವನು? ಮೇ ಬಿ ಇಲ್ಲಿ ಬರೀ ಕಾರ್ಗಳಿಗೆ ಮಾತ್ರ ಅನ್ಕೊತೀನಿ. ಬರೀ ಏನಪ್ಪ ಕಾರ್ಗಳು ಮಾತ್ರ ಇಲ್ಲಿ ಎಂಟ್ರಿ ಅನ್ಕೊತೀನಿ. ನನ್ನ ಕೆಳಗಡೆ ಬಿಟ್ಟ ನೋಡಿ. ಅದೇ ಮೇನ್ ರೋಡಲ್ಲಿ ನೋಡ್ತಾ ಇದೀವಲ್ಲ ಗುರು, ಅದೇ ಗುರು ಮೇನ್ ರೋಡು. ಹಿಂಗೆ ಹೊರಗಡೆ ಬಂದ್ಬಿಡ್ಬೋದು. ಇವಾಗ ಇಲ್ಲಿ ಹಾಕೋನೆ, ಯೂಸ್ ಲಿಫ್ಟ್ ಟು ಗೋ ಡೌನ್ T1 ಅರೈವಲ್. ಸೊ ನೋ ಅರೈವಲ್ ಅಲ್ಲ, ನಾವು ಡಿಪಾರ್ಚರ್. ಇದೇನೋ ಹಾಕೋನೆ ಕಮರ್ ಕಾಣ್ತಾ ಇಲ್ಲ. ಈಗ ಕಾಣಿಸ್ತು ಕಾಮರ ಡೊಮೆಸ್ಟಿಕ್ ಟರ್ಮಿನಲ್ T1. ಬ್ರೋ ಫೈನಲಿ ಒಳಗಡೆ ಬಂದೆ. ಅಲ್ಲಿ ಸೆಕ್ಯೂರಿಟಿ ಇದ್ದರು, ಅವರು ಕೂಡ ಕನ್ನಡದವರೇ. ಹೇಳಿದ್ರು ಈ ಥರ, ನೀವು ಬೆಂಗಳೂರಿಂದನೇ ಹೋಗ್ಬೋದಾಗಿತ್ತಲ್ಲ, ಇಲ್ಲಿಗೆ ಪಾಟ್ನಾಯಿಂದ ಯಾಕೆ ಬಂದ್ರಿ, ಪ್ರಯಾಗ್ರಾಜ್ಗೆ ಹೋಗೋರು ಅಂತ ಅಂದರು. ಸೊ ನಾನು ಹೇಳಿದೆ, ಸರ್ ಇದು ಫ್ಲೈಟ್ ಚಾರ್ಜಸ್ ಬಂದು 40,000 50,000 ಫ್ಲೈಟ್ ಚಾರ್ಜ್ ಐತೆ. ಬೆಂಗಳೂರಿಂದ ಮಲೇಷ್ಯಾಗೆ ಹೋಗ್ತೀವಿ ಅಂತ ಅಂದರೆ 13,000 ಫ್ಲೈಟ್ ಚಾರ್ಜು. ನಮ್ಮ ಅಂದರೆ ಅಪ್ ಆ್ಯಂಡ್ ಡೌನ್ ಬಂದು ಮಲೇಷ್ಯಾಗೆ
ಎಷ್ಟು 23,000 ಒಳಗಡೆ ಮುಗಿದೋಗುತ್ತೆ. ಎಲ್ಲಿಂದ ಬೆಂಗಳೂರಿಂದ ಮಲೇಷ್ಯಾಗೆ ಜಸ್ಟ್ 23,000 ಅಪ್ ಆ್ಯಂಡ್ ಡೌನು ರೌಂಡ್ ಟ್ರಿಪ್ಪು ಫ್ಲೈಟ್ ಚಾರ್ಜು. ಬಟ್ ಅದೇ ಬೆಂಗಳೂರಿಂದ ಪ್ರಯಾಗರಾಜಿಗೆ ಫ್ಲೈಟ್ ಚಾರ್ಜ್ ಬಂದು 55,000, 45,000, 35,000. ಸೊ ಇವಾಗ ಫಸ್ಟು ಟಿಕೆಟ್ ಇಸ್ಕೊಬೇಕಿಲ್ಲಿ. ಇಲ್ಲಿ ಹೋಗಿ ನಾವು ಟಿಕೆಟ್ ಇಸ್ಕೋಬೇಕಿದೇನಿದು ಸೆಲ್ಫ್ ಚೆಕ್ ಇನ್ ಸರ್ವಿಸ್. ಪ್ಲೀಸ್ ಟೆಸ್ಟ್ ಐಕಾನ್ ಟು ಟ್ರಾವೆಲ್ ಏರ್ಲೈನ್. ಓಕೆ, ಇಂಡಿಗೋ. ಪ್ಲೀಸ್ ಟೈಪ್ ಯುವರ್ 6 ಕ್ಯಾರೆಕ್ಟರ್ PNR ಬುಕ್ಕಿಂಗ್ ಫಾರ್ ರೆಫರೆನ್ಸ್. ಇದೇನಪ್ಪ ಇದು, ಒಂದು ನಿಮಿಷ. MTH FSL ಇದು ಬಂದು PNR. ಸೊ ಕಂಟಿನ್ಯೂ. ಓನ್ಲಿ 1 ಹ್ಯಾಂಡ್ ಬ್ಯಾಗ್. ಕರೆಕ್ಟ್. ಹರೀಶ್ KL. ಕಂಟಿನ್ಯೂ. ಡೇಂಜರಸ್ ಗೂಡ್ಸ್ ಆ್ಯಂಡ್ ರಿಸ್ಟ್ರಿಕ್ಟೆಡ್ ಆರ್ಟಿಕಲ್ಸ್, ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಲು, ಬಾಂಬು, ವೆಪನ್ಸು. ಏನಿದು, ಇದು ಮ್ಯಾಗ್ನೆಟ್, ಇದು ಲೈಟರ್, ವಾಟರ್ ಬಾಟಲ್, ಏನೋ ಇನ್ಫ್ಲೇಮೇಬಲ್ ಸಾಲಿಡ್ಸ್ ಅಂದರೆ ಕೆರೋಸಿನ್, ಪೆಟ್ರೋಲ್ ಆಗಿರ್ಬೋದು, ಗ್ಯಾಸು, ಏನೇನೋ ಬ್ಯಾಟ್ರೀಸ್ ಗಿಟ್ರೀಸ್. ಓಕೆ ಫೈನ್. ನೆಕ್ಸ್ಟು ಅಕ್ಸೆಪ್ಟ್. ಓನ್ಲಿ 1 ಹ್ಯಾಂಡ್ ಬ್ಯಾಗ್, ವಿ ಕ್ಯಾನ್ ಫಿಟ್ ದ ಸೀಟ್. ಓಕೆ ಓಕೆ ಓಕೆ. ಪ್ರಿಂಟ್ ಯುವರ್ ಬೋರ್ಡಿಂಗ್ ಪಾಸ್. ಬ್ಯಾಗ್ ಡ್ರಾಪ್. ಇದೆಲ್ಲ ಗುರು ಇಲ್ಲಿಂದ ಅಲ್ಲಿ ಈ ಕೌಂಟ್ರಿಂದ ಆ ಕೌಂಟ್ರ್ ಗಂಟೆ ಎಲ್ಲ ಬ್ಯಾಗ್ ಡ್ರಾಪೇನೆ. ಎಲ್ಲಿ ಏನು ಮಾಡೋದು? ಚೆಕ್ ಇನ್ ಕೌಂಟರ್ಸ್ ಇಲ್ಲೇನಾ? ಎಲ್ಲಿ ಗೊತ್ತಾಗ್ತಾ ಇಲ್ವೇ? ಪ್ಯಾಸೆಂಜರ್ ವಿತ್ ಬೋರ್ಡಿಂಗ್ ಪಾಸ್. ನಾ ಆಂಟಿನ ಕೇಳ್ಬಿಡೋಣ. ಆಂಟಿ, ಬೋರ್ಡಿಂಗ್ ಪಾಸ್. ಓಕೆ, ನೆಕ್ಸ್ಟ್ टेंपल ऑपोजिट सिक्योरिटी क्लियर इयर नहीं बैग ड्रॉप. हाँ बैग ड्रॉप. आंटी यार यार ಥ್ಯಾಂಕ್ ಯು. ಓಕೆ, ಇವರೆಲ್ಲ ಕ್ಯೂ ಆರ್ ಬರ್ತಿದ್ರು ನೋಡಿ. ಇವರೆಲ್ಲ ಕ್ಯೂ ಆರ್ ಬರ್ತಿದ್ರು. ಆಂಟಿ ನಾನು ಯಾಕೋ ಮಧ್ಯದಲ್ಲೇ VIP ಎಂಟ್ರಿ ಕೊಡಿಸ್ಬಿಟ್ರು. ಥ್ಯಾಂಕ್ ಯು. Thank you so much, sir. Your nice name? Nabendu, sir. Thank you so much. That's it, right? Yeah. ಸೊ ಇದು ನಂದು ಟಿಕೆಟು ಅಂತಾರೋ ಬೋರ್ಡಿಂಗ್ ಪಾಸ್ ಅಂತಾರೋ ಏನೋ ಗೊತ್ತಿಲ್ಲ. ಸೊ ಗೇಟ್ ನಂಬರ್ 3 ಅಲ್ಲಿಗೆ ಹೋಗ್ಬೇಕು ಇವಾಗ ನಾನು. ನೋಡ್ರಿ ಗುರು, ಅದು ಕೆಳಗಡೆ ಟ್ರೇ ಬರುತ್ತೆ. ಆ ಟ್ರೇನ್ ಎತ್ಕೊಂಡು ಅದ್ರ ಮೇಲ್ಗಡೆ ನಮ್ದು ಏನು ಎಕ್ವಿಪ್ಮೆಂಟ್ಸು ಇರುತ್ತೆ ಅದನ್ನು ಆ ಬೆಲ್ಟ್ ಮೇಲೆ ಪ್ಲೇಸ್ ಮಾಡಬೇಕು. ಸೊ ನಾವು ಪ್ಲೇಸ್ ಮಾಡಿ ಅದ್ರಲ್ಲಿ ಮುಂದೆ ಹೋಗಿ ಅಲ್ಲೂ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಸೊ ನೈಸ್ ಐಡಿಯಾ. ಇದೇ ನಂದು ಗೇಟ್ ನಂಬರ್ 13 ಅಂತ ಇದೆಯಲ್ಲ ನೋಡಿ, ಇದೆ. ಇಲ್ಲೇ ನಾನು 3 ಗಂಟೆ ವೇಟ್ ಮಾಡಬೇಕಾಗುತ್ತೆ ನೋಡಿ. ವೇಟಿಂಗ್ ಯಾವ ಥರ ಇದೆ. ಮಾಮೂಲಿ ಬಸ್ ಸ್ಟಾಪ್ಗಳೆಲ್ಲ ಯಾವ ಥರ ಕಾಯ್ತೀವೋ ಅಂದರೆ ಇದೊಂದು ಸ್ವಲ್ಪ ಪ್ರೊಫೆಷ್ನಲಾಗಿ ಆ್ಯಡ್ ಮಾಡೋಣ ಅಷ್ಟೇ. ಇಲ್ಲಿ ಏನು ಗುರು, ಎಲ್ಲ ಅಂಗಡಿನೂ ಇದಿಲ್ಲಿ ಒಂಥರ ಬನಶಂಕರಿ ಬಿಡಿಯಾ ಕಾಂಪ್ಲೆಕ್ಸ್ ಇದ್ದಂಗೆ ಇದು ನೋಡಿ. ಎಲ್ಲ ಐಟಮು ಸಿಗುತ್ತೆ. ಮೇಡ್ ಇನ್ ಚೈನಾ, ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಅಫ್ಘಾನಿಸ್ತಾನ್, ನಾಟ್ ಅಫ್ಘಾನಿಸ್ತಾನ್, ಮೇಡ್ ಇನ್ ಅಮೇರಿಕಾ, ಆಸ್ಟ್ರೇಲಿಯಾ. ಸೂಪರ್, ಎಲ್ಲ ಇದಲ್ಲ ಗುರು ಇಲ್ಲಿ. ಪರ್ಫ್ಯೂಮ್ ಎಲ್ಲ ಐತೆ. ಕುತ್ಕೊಳ್ಳೋಣ, ಇಲ್ಲೇ ಕುತ್ಕೊಂಡು ವೇಟ್ ಮಾಡೋಣ. ಓಕೆ, ಹಾಯ್. 50 ರೂಪಾಯಿ ಹೋದರೆ ಹೋಗುತ್ತೆ, ಜಾಸ್ತಿ ಆದರೆ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿ ಏನಿಲ್ಲ ಕಿಟಕಿ ಪಕ್ಕ ಬುಕ್ ಮಾಡಿಬಿಟ್ಟಿದ್ದೀನಿ. ಸೊ ನಂದು ಯಾವುದಿದು 23F ಅಲ್ವಾ? ಸೊ ಇಲ್ಲೆಲ್ಲ ನೋಡಿ 20 CBA. ಸೊ ಏನೋ ಇದೆ, ನಾವು ನಂಬರ್ಗಳು ಹಾಕ್ತಾರೆ. 3 ಸೀಟು. ಯಾವ ಕಡೆ ಬರುತ್ತೆ, ಏನು ಬರುತ್ತೆ? ಸೊ ಇಲ್ಲೇನೋ ಮೇಲ್ಗಡೆ ಗ್ಯಾಪ್ ಐತಲ್ಲ, ಲೈಟು. ಸೊ 23F. ಓಕೆ, ಇಲ್ಲೇ ನನ್ನ ಸೀಟು. ಒಳಗಡೆ ಹೋಗ್ಬಿಡೋಣ. ಒಳಗಡೆ ಬಲ್ಗಾಲಿಕ್ಬಿಡೋಣ. ಬಲ್ಗಾಲಿಕ್ಕಿ ಒಳಗಡೆ ಹೋಗ್ತಾ ಇದ್ದೀನಿ. ಆಹಾ,
ಫ್ಲೈಟ್ ಓಪನ್ ಮಾಡಿ ನನ್ನ ಹತ್ರ ಇರೋದು ಒಂದೇ ಫೋನು. ಈಗ ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಸ್ಪೀಡು ಎಷ್ಟು ಸ್ಪೀಡಲ್ಲಿ ಹೋಗ್ತೈತೆ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಫೋನ್ ಇಲ್ಲ ನನ್ನ ಹತ್ರ. ಸೊ ನಾನೇನು ಮಾಡಿದ್ದೀವಿ ಗೊತ್ತಾ, ಇಲ್ಲಿ ನನ್ನ ಪಕ್ಕದಲ್ಲೇ ಒಬ್ಬರು ಅಬುದುಬೈಯಿಂದ ಬಂದಿದ್ದಾರೆ. ಅಬುದುಬೈಯಿಂದ ಚೆನ್ನೈಯಿಂದ ಪಾಟ್ನಾಗೆ ಹೋಗ್ತಾ ಇದ್ದಾರೆ ಭಯ್ಯ. ಸೊ ಅವ್ರನ್ನ ನಾನೇನು ಮಾಡಿದ್ದೀನಿ, ಪರಿಚಯ ಮಾಡ್ಕೊಂಡು ಅವ್ರ ಫೋನಲ್ಲಿ ಅಂದರೆ ಅವರು ಅಲ್ಲಿ ಅಬುದುಬೈಯಿಂದ ಬಂದಿರೋ ಕಾರಣ ಅಂದರೆ ಅವ್ರ ಸಿಮ್ಮು ಕೂಡ ಇಲ್ಲಿ ವರ್ಕ್ ಆಗೋದಿಲ್ಲ, ರೋಮಿಂಗ್ ಇರುತ್ತೆ. ಅಂದರೆ ಆ ದುಬೈ ಸಿಮ್ ಇಲ್ಲಿ ತೊಗೊಂಡಿರ್ತಾರಲ್ಲ, ಸೊ ಅದು ವರ್ಕ್ ಆಗ್ತಿರಲಿಲ್ಲ. ನನ್ನ ಮೊಬೈಲಿಂದ ಹಾಟ್ಸ್ಪಾಟ್ ಆನ್ ಮಾಡಿ ಅವರ ಮೊಬೈಲಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಈಗ ಫ್ಲೈಟ್ ಹೋಗ್ತಾ ಅವರ ಮೊಬೈಲಲ್ಲೇ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತಲೂ ತೋರಿಸ್ತೀನಿ. 1800 ಕಿಲೋಮೀಟ್ರು ಇಲ್ಲಿ ಚೆನ್ನೈಯಿಂದ ಪಾಟ್ನಾಗೆ. ಸೊ ಈ ಡಿಸ್ಟೆನ್ಸ್ನ ಏರೋಪ್ಲೇನಲ್ಲಿ ನಾವು ಎಷ್ಟು 2.5 ಅವರ್ ಅಂದರೆ 2 ಅವರು 40 ನಿಮಿಷದೊಳಗಡೆ ನಾವು ರೀಚ್ ಆಗ್ತೀವಿ. ನೋಡಿ ನಮ್ಮ ಭಯ ನಮ್ಮ ಬೋಲಾ ರಾಜಾ ಭಯ ಇಸ್ ಎ ಗುಡ್ ಬಾಯ್. ಭಯ ಇಸ್ ಹೆಲ್ಪಿಂಗ್ ಮೀ. ಹಾರಾಡೋಕ್ಕೆ ಸ್ಟಾರ್ಟ್ ಆದರೆ ಆಡ್ತಾ ಇರುತ್ತೆ ನೋಡಿ. ಬೈತಾ ಇದೆ ಫ್ಲೈಟು. ಸ್ಪೀಡ್ ನೋಡ್ಬೋದು, ಸ್ಪೀಡು. ಗುರು ಏನು ಗುರು ಇದು, ನಮ್ಮ ರಾಕೆಟ್ ಹೋದಾಗ ಹೋಯ್ತಾ ಇದೆ. ನೋಡ್ರಿ ಸ್ಪೀಡ್ ನೋಡಿ, ಸ್ಪೀಡು 56, 85, 101. ಗುರು ಇನ್ನೂ ನೆಲದ ಮೇಲೆ ಐತೆ 151. ಓ ಮೈ ಗಾಡ್ ಗುರು 175, 180. ಇನ್ನೂ ನೆಲದ ಮೇಲೆ ಐತೆ ಗುರು ಫ್ಲೈಟು. ನೋಡ್ರಿ ಹೋಯ್ತಾ ಇದೆ ಆರ್ತು ಒಂದು 90 ಡಿಗ್ರಿ ಆ್ಯಂಗಲಲ್ಲಿ ಇದ್ದೀವಿ ಕರೆಕ್ಟಾಗಿ. ಇವಾಗ ನೋಡ್ರಿ ಕೆಳಗಡೆ ಎಲ್ಲ ಕಾಣ್ತಾ ಇದೆ ಫುಲ್ಲು. ಇನ್ನೂ 90 ಡಿಗ್ರಿ ಆ್ಯಂಗಲಲ್ಲಿ ಇದ್ದೀವಿ ಗುರು. ನೋಡಿ ಸ್ಪೀಡು 298. ಎಲ್ಲ ಚಿಕ್ಕದಾಗಿ ಕಾಣ್ತಾ ಇದೆ ಗುರು. ನಮಗೆ ಫ್ಲೈಟು ಕೆಳಗಡೆ ನಿಂತಾಗ ಫ್ಲೈಟ್ ಹೆಂಗೆ ಚಿಕ್ಕದಾಗಿ ಕಾಣೋದು ಹಂಗೆ ನೋಡಿ ಮನೆಗಳೆಲ್ಲ ಚಿಕ್ಕದಾಗಿ ಕಾಣ್ತಾ ಇದೆ ಗುರು. ಸ್ಪೀಡು 343, 347 ಗುರು. ಇನ್ನೂ ಸ್ಪೀಡ್ ಇನ್ಕ್ರೀಸ್ ಆಗ್ತಾನೆ ಐತಲ್ಲ ಗುರು ಇದು ಗುರು. ಅಲ್ಲಿ ನೋಡ್ರಿ ಬೋಟ್ಗಳೆಲ್ಲ ಹೆಂಗೆ ಕಾಣ್ತಾ ಇದೆ ಚಿಕ್ಕದಾಗಿ. ಏನು ಗುರು ಅಷ್ಟು ಅಗಲ ಇರೋ ಬೋಟ್ ಇಷ್ಟ ಚಿಕ್ಕ ಕಾಣುತ್ತೆ ಮೇಲಿಂದ. ಇದೆಲ್ಲ ಚೆನ್ನೈ, ಇದು ಬಂದು ಬೇ ಆಫ್ ಬೆಂಗಾಲ್ ಬರುತ್ತೆ. ಈ ಸಮುದ್ರ ಏನಿದೆ ಇದು ಬೇ ಆಫ್ ಬೆಂಗಾಲು. ನೋಡಿ ಇನ್ನೂ ಹೋಗ್ತಾ ನೋಡಿ ಬೋಟ್ ನೋಡಿ, ಇಲ್ಲಿ ಕೆಳಗಡೆ ಬೋಟ್ ಕಾಣ್ತಾ ಇದೆಯಾ? ನೋಡಿ ಅಲ್ಲಿ ಬೋಟ್ ಎಲ್ಲ ಇದೆ ನೋಡಿ ಬೋಟು ಚಿಕ್ಕ ಬೋಟ್ ಐತೆ ನೋಡಿ, ಬೋಟ್ ಅದೆಲ್ಲ ಗುರು. ಹೋಗ್ತಾ ಸ್ಪೀಡ್ ಇನ್ನೂ ಜಾಸ್ತಿ ಆಗ್ತಾನೇ ಇದೆ ಗುರು. ನೋಡ್ರಿ ಫ್ಲೈಟು ಸ್ವಲ್ಪ ಅಲ್ಲಾಡ್ತಾ ಇದೆ. ಆ ರೆಕ್ಕೆ ನೋಡಿ ಹೆಂಗಿದೆ, ರೆಕ್ಕೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಏನೋ ಹಿಂದೆ ಮುಂದೆ ಶೇಕ್ ಆಗ್ತೈತೆ. ಎಷ್ಟು 1000 ಅಡಿ ಮೇಲಿದ್ದೀವಿ. ಹಾಗೆ ನೋಡಿ ಸ್ಪೀಡು 890, 900 ಗಂಟೆ ರೀಚ್ ಆಗ್ತೈತೆ. ಇಲ್ಲಿ ಬೇರೆ ಇವ್ರು ಗಗನ ಸಚಿವರು ಬಂದು ಅವಾಗಿಂದ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತಾರೆ. ಆ ಕಡೆ ಈ ಕಡೆ ಬರ್ತಾರೆ ಗುರು. ಒಂದು ಟೈಮು ಬೀಜ ಎಲ್ಲ ಬೈಕ್ ಹೋಗ್ಬಿಡ್ತೈತೆ ಗುರು. ನಿಜವಾಗ್ಲೂ ಏನಾಯ್ತೈತೆ ಅಂತಲೂ ಗೊತ್ತಾಗಲ್ಲ. ಆ ರೆಕ್ಕೆ ಬೇರೆ ಅಲ್ಲಾಡ್ತೈತೆ, ಕಿಟಕಿ ಪಕ್ಕ ಬೇರೆ ಕೂತಿದ್ದೀನಿ. ಇದು ನೋಡ್ರಿ, ನಾವು ಫ್ಲೈಟಿಂದ ಇಳಿತಿದ್ದಂಗೆ ಈ ಥರ ಒಂದು ಅಂದರೆ ಬೆಲ್ಟ್ ಬರುತ್ತೆ. ಈ ಬೆಲ್ಟಿಂದ ನಮ್ಮ ಲಗೇಜ್ಗಳು ನಾವಲ್ಲಿ ಏನಲ್ಲಿ ಲಗೇಜ್ ಹಾಕ್ಬಿಟ್ಟು ಬಂದ್ವಲ್ಲ ಏರ್ಪೋರ್ಟಲ್ಲಿ, ಚೆನ್ನೈ ಏರ್ಪೋರ್ಟಲ್ಲಿ, ಆ ಲಗೇಜ್ ಎಲ್ಲ ನಾವು ಈ ಬೆಲ್ಟ್ ಮೇಲೆ ಹಾಕ್ಬಿಟ್ಟು ಬಿಡ್ತಾರೆ. ನೋಡಿ ಇಲ್ಲಿ ಇಳಿತಿದ್ದಂಗೆ ನೋಡಿ ಇದೆ, ಅದೇನೋ ಬಂದಿದೆ ಏರೋಪ್ಲೇನು. ಸೊ ಈ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಳಗಡೆ ಬರ್ತಿದ್ದಂಗೆ ನೋಡಿ ಈ ಬೆಲ್ಟ್ ಒಳಗಡೆ ನಮ್ಮ ಬ್ಯಾಗ್ಗಳಾಗಿರ್ತೀವಲ್ಲ ಆ ಬ್ಯಾಗ್ಗಳು ಇಲ್ಲಿ ಬರ್ತವೆ. ಸೊ ನಾವಿಲ್ಲಿ ಬಂದು ನಿಂತ್ಕೊಂಡು ಆ ಬ್ಯಾಗ್ಗಳನ್ನ ಕಲೆಕ್ಟ್ ಮಾಡ್ಕೊತಾ ಹೋಗ್ಬೇಕು. ಪಾಟ್ನಾದಲ್ಲಿರೋ ಏರ್ಪೋರ್ಟು ಕನ್ಸ್ಟ್ರಕ್ಟ್ ಮಾಡ್ತಾವ್ರೆ. ಸೊ ಇದು ಏನಿದೆ ನಾವು ನೋಡ್ತಾ ಇದ್ದೀವಿ, ಇದು ಹೊಸದಾಗಿ ಮಾಡ್ತಾ ಇರೋದು. ಸೊ ಈಗೇನು ನೋಡ್ತಾ ಇದ್ದೀವಲ್ಲ ಇದು ಎಲ್ಲ ಹಳೇ ಬಿಲ್ಡಿಂಗ್ಗಳು. ನೋಡಿ ಎಷ್ಟು ಚಿಕ್ಕದಾಗೈತೆ ಏರ್ಪೋರ್ಟು.
ಫೈನಲಿ ಬಿಹಾರ್ ಹತ್ರ ಬಂದು ತಲುಪಿದ್ದೀನಿ. ಸೊ ಇಲ್ಲಿ ಒಂದು ಶತಾಬ್ದಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಗಾಂಧಿ ಮೈದಾನ್ ಗೇಟ್ ಅಂದ್ಬಿಟ್ಟು. ಸೊ ಇಲ್ಲಿ 8 ಗಂಟೆಗೆ ನನಗೆ ಎಕ್ಸಾಕ್ಟಾಗಿ ಬಸ್ ಐತೆ. ಸೊ 8 ಗಂಟೆಗೆ ಹತ್ತಿದ್ರೆ ಬಸ್ಸು. ನಾಳೆ ಬೆಳಗ್ಗೆ 5-5:30ಗೆ ಪ್ರಯಾಗ್ರಾಜ್ ಅಂತ ಹೇಳೋರೆ. ಮೇ ಬಿ ಎಲ್ಲ ಕಡೆ ಎಲ್ಲ ರೆಡ್ ಅಲರ್ಟ್ ಮಾಡಿದ್ದಾರೆ. ಟ್ರಾಫಿಕ್ ಎಷ್ಟಿದೆಯೋ ಏನು ಕಥೆನೋ ಗೊತ್ತಿಲ್ಲ. ಸೊ ಹೊಟ್ಟೆ ತುಂಬ ಹಸಿದೈತೆ. ಸೊ ಯಾವುದೋ ಒಂದು ಅಂಗಡಿ ನೋಡಿದೆ. ಸೊ ಹೋಗೋಣ ಬನ್ನಿ, ನೋಡೋಣ ಯಾವ ಥರ ಏನು ಅಂತ. ಏನೋ ಸಮೋಸ ಕಚೋರಿ ಎಲ್ಲ ಐತೆ. हाँ भैया एक क्या बोला कचौरी ठीक है. ಕಚೋರಿ ಕೈಯಲ್ಲಿ ಕಿತ್ತಾಕ್ತಾವನೆ ಅಣ್ಣ ಎಲ್ಲ ಫುಲ್ಲು. ಓ ಕ್ಯಾ ಹೋ ಭೈ? सांबर सांबर घुगनी क्या? चना का घुगनी. हाँ ठीक है ಏನೋ ಸಾಂಬಾರ್ ಇದಂಗೆ ಐತೆ. ಬಸ್ ಬಸ್ ಚೋಡ್ ಬಸ್ ಬಸ್ ಭಯ್ಯ ಥೋड़ा एक समोसा एक लिट्टी है. इधर थोड़ा हाँ भैया बस. हाँ चिल्ली नहीं बस बिहार स्टाइल ಇದು ಕಚೋರಿ. ಸೊ ನೋಡೇ ಬಿಡೋಣ ಟೇಸ್ಟ್ ಹೆಂಗೈತೆ ಅಂತ. ಸೊ ಗುರು ಬಿಹಾರ್ದು ಕಚೋರಿ ನೋಡಿ. ಇದಕ್ಕೆ ಕಚೋರಿ ಮತ್ತು ಇದು ಬಟಾಣಿ ಬರುತ್ತಲ್ಲ, ಬಟಾಣಿ ಕಾಳು, ಈರುಳ್ಳಿ, ಸ್ವಲ್ಪ ಮೇಲ್ಗಡೆ ಕೆಂಪು ಚಟ್ನಿ ಥರ ಮತ್ತು ಇನ್ನೊಂದು ಗ್ರೀನ್ ಚಟ್ನಿ ಹಾಕಿ ಕೊಟ್ಟವನೆ. ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಚೆನ್ನಾಗಿದೆ ಅವರು, ಮಜಾಗಿದೆ. ಕ್ರೇಜಿ. ಗುರು ಈ ನಾಯಿಗಳು ಹುಚ್ಚ ಹೋಯ್ತವಲ್ಲ ರೋಡ್ ಮೇಲೆ, ಹಂಗೇನೆ ಗುರು ಇಲ್ಲಿ ಬಿಹಾರ್ ಅವರು ಪಚ್ಕ ಅಂತ ಉಗಿತಾ ಇರ್ತಾರೆ. ಪಾನ್ ಪರಾಕು, ಈ ವಿಮಲ್ಲು ಇವೆಲ್ಲ ಹಾಕೊಂಡು ಇಲ್ಲಿಲ್ಲ ರೋಡ್ ಮಗಳಲ್ಲೇ ಪಚ್ಕ ಅಂತ ಉಗಿತಾನೆ ಇರ್ತಾರೆ. ವಿಮಲ್ ನಗರ್ ಅಂದ್ಬಿಟ್ಟಿದೆ ಹೆಸರು, ನಾನು ಹೊಸದಾಗಿ ಇಡ್ತಾ ಇದ್ದೀನಿ. ವಿಮಲ್ ಪಾನ್ ಪರಾಕ್ ನಗರ್. ನಾಲ್ಕು ದಿನ ಇರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ರಶ್ ಯಾವ ಥರ ಇರುತ್ತೋ ಏನು ಕಥೆನೋ. 12ನೇ ತಾರೀಕು ಬೇರೆ ಫುಲ್ ಸ್ಪೆಷಲ್ ಡೇ ಅಲ್ಲಿ ಪ್ರಯಾಗ್ರಾಜಲ್ಲಿ. 12ನೇ ತಾರೀಕು ಒಂದು ಪೂರ್ಣಿಮಾ ಇದೆ. ಸೊ ರಶ್ಶು ಯಾವ ಥರ ಇರುತ್ತೋ ಏನು ಕಥೆನೋ ಗೊತ್ತಿಲ್ವಾ, ಎಲ್ಲ ಹೋದ್ಮೇಲೆ ಗೊತ್ತಾಗೋದು. ಇವಾಗ ನಾನು 8 ಗಂಟೆಗೆ ಇಲ್ಲಿ ನಾನು ಬಸ್ ಹತ್ತಿದ್ರೆ ನಾಳೆ ಬೆಳಗ್ಗೆ 5:15 ಅಲ್ಲಿ ಹೋಗ್ತೀನಿ. 5:15 ಅಷ್ಟರಲ್ಲಿ